ಹೆಂಗ್ ಕುಡಿತಾರೆ ಎಲ್ಲಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೂಡ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಇದು 2 ತರ. ನಾನ್ ಡ್ರೆಸ್ ಆರ್ಡರ್ ಮಾಡಿಲ್ಲ ಗಾಯ್ಸ್. ಭಗವಂತ ಕಿತಾಪತಿ ಬುದ್ಧಿ ಅಲ್ಲ, ಮಾತಾಡುತ್ತೆ ಹೇಳ್ಬಿಡ್ತಾನೆ ಹೋಗಿದ್ದು ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅಂದಿದ್ರೆ ಏನ್ ನೀನ್ ಗಂಟ್ ಕಳ್ಕೊತಿದ್ದೆ ನೀನು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಸ್ಪೆಷಲ್ ಏನು ಗೊತ್ತಾ? ಫುಲ್ ಹೆಲ್ದಿ ಫುಡ್ ನಾವು ತಗೋತಾ ಇದ್ದೀವಿ, ಓಕೆನಾ? ಅಲ್ಲಿ ಕ್ಯಾರೆಟ್ ಹಾಕ್ತೀನಿ, ಬೀಟ್ರೋಟ್ ರೆಡಿ ಆಗ್ತಾ ಇದೆ, ಓಕೆನಾ? ನೆಲ್ಲಿಕಾಯಿ ತಾನೆ ಅದು ಆಮ್ಲ ಅಂದ್ರೆ. ಸೊ ನಾನು ಜ್ಯೂಸ್ ಮಾಡಿದೀನಿ, ಫಾರ್ ದ ಫಸ್ಟ್ ಟೈಮ್ ಕುಡಿತಾ ಇರೋದು ನಾನು. ನೋಡೋಣ ಹೇಗೆ ಇರುತ್ತೆ ಅಂತ. ಎಂತ ಮರ ಇಷ್ಟೊಂದಿದೆ? ಅಪ್ಪಿ ಆಲ್ರೆಡಿ 1 ಗ್ಲಾಸ್ ಕುಡ್ತಾ, ಓಕೆನಾ? ಇದು ನನ್ನ ಟರ್ನ್. ರುಚಿ ಹಾಕೊಳ್ವಾ ನಾನು? ಕಾಣಿಸ್ತಿದ್ಯಾ? ಇದು ಹೆಂಗ್ ಕಾಣಿಸೋದು ನಿಮ್ಗೆ? ನಾನು ಬಗ್ಗಿ ಸ್ವಲ್ಪ ನೋಡೋಣ ಎಂತ ಚಂದ ಇರುತ್ತಾ ಅಂತ. ಹಂಗೆ ನೆಲ್ಲಿಕಾಯಿಗೆ ಉಪ್ಪು ಖಾರ ಹಾಕೊಂಡು ತಿಂತ ಇದ್ವಲ್ಲ, ಹಂಗ್ ತಿನ್ನಕ್ ಆಗಲ್ವಾ? ವೇಟ್, ಅಪ್ಪಾ ಹೆಂಗ್ ಕುಡಿತಾರೆ ಎಲ್ಲಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗೈಸ್, ಇನ್ನೂ ಅರ್ಧ ಇದೆ ಗೈಸ್. ನಾಳೆಯಿಂದ ಏನ್ ಮಾಡ್ತೀನಿ ಅಂದ್ರೆ ಚಿಕ್ಕ ಗ್ಲಾಸ್ ಎತ್ಕೋತೀನಿ, ದೊಡ್ಡ ಗ್ಲಾಸ್ ಹಾಕೊಳ್ಳಲ್ಲ, ಚಿಕ್ಕ ಗ್ಲಾಸ್ ಎತ್ಕೋತೀನಿ. ಚಪಾತಿ ಹಿಟ್ಟಿಗೆ ನಾನು ವೈಟ್ ನೀರ್ನ ಹಾಕೋದ್ರ ಬದಲು ಸ್ಪ್ಯಾನಿಷ್, ಕನ್ನಡದಲ್ಲಿ ಏನಂತಾರೆ, ಪಾಲಕ್ ಸೊಪ್ಪನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಈ ಸೊಪ್ಪಿನ ನೀರ್ನ ಚಪಾತಿ ಹಿಟ್ಟಿಗೆ ಹಾಕ್ತೀನಿ, ಅವಾಗ ಸೊಪ್ಪು ಹೊಟ್ಟೆ ಒಳಗೆ ಹೋದಂಗಾಗುತ್ತೆ. ಹೆಂಗೆ, ನಾನು ಮನೇಲಿ ಇಷ್ಟೊಂದು ಬುದ್ಧಿವಂತೆ ಅಲ್ಲ. ಹಂಗಂದ್ಬಿಟ್ಟು ಏನು ತಿನ್ಲೇಬಾರ್ದು. ನೀನು ನನ್ಗೆ ವಿಡಿಯೋ ಮಾಡುವಾಗ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡು, ಇಲ್ವಾ ಮಾತಾಡಕ್ ಹೋಗ್ಬೇಡ. ನೀನು ಒಬ್ಬ ರೈತ ಆಗಿ ಇನ್ನೊಬ್ಬ ರೈತನ ಹೊಟ್ಟೆ ಪಾಡು ಹೊಡಿಯಕ್ ನಿಮ್ಗೆ ತೊಳೆದೆ ಕಣೋ. ಇದಕ್ಕೆ ನಾನು ಇವಾಗ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಜೀರಿಗೆ ಹಾಕ್ತೀನಿ. ಅವನ್ನೆಲ್ಲ ತೋರ್ಸಕ್ ಆಗಲ್ಲ, ಯಾಕೆಂದ್ರೆ ಕೆಲ್ಸ ಆಗಲ್ಲ. ಹಾಗಂತ ಬೇಗ ಎದೊಳಕ್ಕೂ ನನ್ನಿಂದ ಆಗಲ್ಲ ಗೈಸ್. ಇವತ್ತು ಎಷ್ಟೊತ್ತಿಗೆ ಎದ್ದಿದ್ದೀನಿ ಗೊತ್ತಾ? 8 ಗಂಟೆಗೆ ಎದ್ದಿದ್ದೀನಿ. ಎಚ್ಚರನೇ ಇಲ್ಲ ಗೈಸ್. ನೀವು ಅನ್ಕೊಳಕ್ ಹೋಗ್ಬೇಡಿ ದಿನ ಇಷ್ಟೇ ಹೆಲ್ದಿಯಾಗಿ ಇರುತ್ತಾ ಅಂತ. ದೇವರಣೆಗೂ ಇಲ್ಲ ಗೈಸ್. ಈಗೇನೋ ಸ್ವಲ್ಪ ಎಲ್ಲ ಹೊಟ್ಟೆ ತುಂಬಿಕೊಂಡು ಕೂತಿರೋದಕ್ಕೆ ಸ್ವಲ್ಪ ಕರ್ಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಸ್ವಲ್ಪ ಹೆಲ್ದಿಯಾಗಿ ಇರೋಣ ಅಂದ್ಬಿಟ್ಟು ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಎಲ್ಲದ್ರಲ್ಲೂ ಕಂಟ್ರೋಲ್ ನಡೀತಾ ಇದೆ. ಸೊ ಗೋಧಿ ಹಿಟ್ಟು, ಇದಕ್ಕೆ ಸ್ವಲ್ಪ ರುಚಿ ಹಿಂಗ ಹಾಕೊಂಡು ನನ್ನ ಇದೆಲ್ಲ ಇದಾಗ್ಬಿಡುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ.
ಬೇಯಲ್ಲ ಅದು ಆ ಥರ ಆದ್ರೆ. ಸ್ವಲ್ಪ ರುಚಿ ಹಾಕೊಳ್ಳಿ, ಆಮೇಲೆ ರುಚಿ ಹಾಕೊಳ್ಳಿರಂತೆ. ಇವಾಗ ಸ್ವಲ್ಪ ಹಾಕೊಳ್ಳಿ. ಅಲ್ಲ ನೀವು ಇದನ್ನ ಯಾಕೆ ಯಾವ್ದೇ ಕಾರಣಕ್ಕೂ ಈ ತರ ತವಕ್ಕೆ ಸ್ಟೀಲ್ದು ಬಳಸ್ಬೇಡಿ, ಅವನು ಗೊತ್ತಾಗಿಲ್ಲ ಎದ್ದು. ನನಗೇನು ಅನ್ನಿಸ್ತು ಅಂದರೆ, ಇಲ್ಲ ನಾನು ವಾಯ್ಸಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡಬೇಕು, ಇಲ್ಲಾಂದರೆ ಕಂಪ್ಲೀಟಾಗಿ ವಾಯ್ಸ್ ಓವರ್ ಕೊಡಬೇಕು. ಈಗ ಎರಡೂ ಥರ ಆಗಿರೋದ್ರಿಂದ ಯಾವುದಕ್ಕೆ ವಾಯ್ಸ್ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಒಗ್ಗರಣೆ ಕೊಟ್ಕೊಂಡು ಈ ರೀತಿ ಬೀಟ್ರೋಟು ಟೋಟಲಾಗಿ 2 ದೊಡ್ಡ ಬೀಟ್ರೋಟ್ ತೊಗೊಂಡಿದ್ದು ಒಂದು ಟೈಮ್ಗೆ ಆಗೋದಕ್ಕೆ ಅಂತ. ಅವ್ನು ಹೇಳ್ತಾ ಇದ್ದ ಜಾಸ್ತಿ ಆಗುತ್ತೆ ಅಂತ, ಬಟ್ ಅದು ಬೆಂದ ಮೇಲೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಂತ ಗೊತ್ತಿತ್ತು. ಆಮೇಲೆ ಅದು ಕ್ಲಿಯರಾಗಿ ಆಯಿತು, ಸರಿಯಾಗಿ 3 ಜನಕ್ಕೂ ಕ್ಲಿಯರಾಗಿ ಬಂತು. ಸಮ್ಟೈಮ್ಸ್ ಅನಿಸುತ್ತೆ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ದುಡ್ಡು ಸುರಿಯೋದ್ರ ಬದಲು ನಾವೇ ತಿನ್ನೋದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಇದ್ದು ಪ್ರಾಪರಾಗಿ ಫುಡ್ ತಿಂದರೆ ಎಲ್ಲ ಸರಿ ಹೋಗುತ್ತಲ್ವ ಅಂತ. ಬಟ್ ಆದರೆ ಬಾಯಿ ರುಚಿ ನೋಡ್ತೀವಿ, ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಬೀಳ್ತೀವಿ, ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಲ. ಬೀಟ್ರೋಟ್ ಪಲ್ಯ ಮಾಡುವಾಗ ಯಾವಾಗಲೂ ಕೂಡ ಅದು ಬೀಟ್ರೋಟ್ ಹಸಿ ಸ್ಮೆಲ್ಲು ಹೋಗುತ್ತೆ ನೋಡಿ, ಅವಾಗ ಅದು ಬೆಂದಿದೆ ಅಂತ ಅರ್ಥ. ಸೊ ಈಗ ಸ್ಟಾರ್ಟ್ ಆಗ್ತಿದೆ ಆ ಸ್ಮೆಲ್ಲು, ಇಷ್ಟೊತ್ತವರೆಗೂ ಇರ್ಲಿಲ್ಲ. ಇನ್ನು ಕುಕ್ ಆದ್ರೆ ಇನ್ನು ಆ ಸ್ಮೆಲ್ಲು ಬ್ರೈಟ್ ಆಗಿ ಬರುತ್ತೆ, ಅಂದ್ರೆ ಜಾಸ್ತಿ ಬರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ, ನೀನೇನ್ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತೀರಾ. ಆದ್ರೂ ನಂತರ ಮದ್ವೆಗೂ ಮುಂಚೆ ಗೊತ್ತಿಲ್ಲದೆ ಇರೋರ್ಗೆ ಮದ್ವೆ ಆದ್ಮೇಲೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನಂಗೆ ಸಾಂಬಾರ್ ಇರ್ಲಿ ಪಲ್ಯನ ಏನು ಮಾಡಕ್ ಬರ್ತಿರ್ಲಿಲ್ಲ, ರೈಸ್ ಒಂದ್ ಮಾಡಕ್ ಬರ್ತಿತ್ತು ಅಷ್ಟೇ. ಚಿಕ್ಕವಳಿದ್ದಾಗ ಮಾಡ್ತಿದ್ದೆ, ಕೆಲ್ಸ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಿದ್ದೆ, ಹೋಗಮ್ಮ ಮಾಡ್ಕೋಗಮ್ಮ ನೀನು ಅಂತ. ಅವಾಗ ಹೇಳ್ತಿದ್ದೆ ಏನಂತ ಗೊತ್ತಾ, ಬೇಕಿದ್ರೆ ಮಾಡಿಕ್ತಾನೆ, ನೀನು ಬಂದ್ಬಿಡು ಜೊತೆಲಿ ಮಾಡಿಕ್ಕಕ್ಕೆ ಅಂತಿದ್ದೆ. ನೋಡಿದ್ರೆ ನಾನೇ 2 ಹೊತ್ತು ಬೇಯಿಸ್ತಾ ಇದ್ದೀನಿ. ತುರಿಯ ಮಣೆ ಇಲ್ಲದೆ ಇರೋ ಕಾರಣ ನಾವು ಕಾಯಿನ ಮಿಕ್ಸಿ ಮಾಡ್ಕೋತೀವಿ ಯಾವಾಗ್ಲೂ. ಸೊ ಕಾಯಿನ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋ ಟೈಮಲ್ಲಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಬಿಕಾಸ್ ಅದು ಕುಕ್ ಆಗ್ಬೇಕಲ್ವಾ, ಅದಕ್ಕೆ. ಕ್ಯಾರೆಟ್ ಅಂಡ್ ಸೌತೆಕಾಯಿ ಡನ್. ಸೊ ಚಪಾತಿ ಊಟಕ್ಕೆ ನಾವು ರೆಡಿ ಇದ್ದೇವೆ. ಬೇಯಿಸುವುದಕ್ಕೆ ಮಿಸ್ಟರ್ ಅಪ್ಪಿ ಅವರು ರೆಡಿ ಇದ್ದಾರೆ. ಅಪ್ಪಿ ಮುಖ ಅರ್ಧಕ್ಕೆ ಕ್ಲೋಸ್ ಆಗಿದೆ, ಸ್ವಲ್ಪ ಕ್ಯಾಮ್ರಾನ ಮೇಲಕ್ಕೆ ಎತ್ತಿ ಕಾಣಿಸ್ತಿಲ್ಲ ನನಗೆ. ಅಪ್ಪಿ ಕ್ಯಾಮ್ರಾನ ಮೇಲಕ್ಕೆ ಎತ್ತು ಸ್ವಲ್ಪ. ನೆನ್ನೆ ಗಾಯ್ಸ್ ಫೋನ್ ಹೊಡೆದಾಕ್ಬಿಟ್ಟಿದ್ದಾರೆ ಸರ್ರು. ಇನ್ಶೂರೆನ್ಸ್ ಬೇರೆ ನಾನು ಮಾಡಿಸಿಲ್ಲ, ಅದಕ್ಕೆ ಇವಾಗ ಫೋನ್ ಮುಟ್ತಾ ಇಲ್ಲ. ಸ್ವಲ್ಪ ದೂರ ಹೋಗು, ನಾನು ಹೊತ್ತರ್ಗು ಅದು ಕಾಯಿಲಿ ಅಷ್ಟಲ್ಲಿ ನಾನು ಒಂದು ಒತ್ತುತ್ತೀನಿ. ಸೊ ಈ ರೀತಿ ಇದೆ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಅದಕ್ಕೆ. ನಮ್ಮ ಜಾಗ ರೆಡಿ ಇದೆ. ನಾನು ಚಪಾತಿ ಒತ್ತುತ್ತೀನಿ, ಅವನು ಬೇಯಿಸ್ತಾನೆ. ಬಿಕಾಸ್ ಬೆಳಿಗ್ಗೆ ಎಲ್ಲ ಹರಿಲಿರ್ತಾರೆ ಅಲ್ವಾ, ಸೊ ಅದಕ್ಕೇ. ಆ್ಯಂಡ್ ಆಲ್ಸೋ ಈವ್ನಿಂಗ್ ಆದ್ರೂ ಅಷ್ಟೇ, ಚಪಾತಿ ಬೇಯಿಸೋದು ಯಾವಾಗಲೂ ಅವನೇ, ಚಪಾತಿ ಒತ್ತೋದು ಯಾವಾಗಲೂ ನಾನೇ. ಸೊ ಇವತ್ತು ಸ್ವಲ್ಪ ಸಖತ್ತಾಗೇ ಇತ್ತು ಊಟ. ಆ್ಯಂಡ್ ನನಗನ್ನಿಸ್ತು ದಿನ ಹೀಗೆ ಯಾಕೆ ಇರಬಾರ್ದು ಅಂತ. ಬಟ್ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವರೆಲ್ಲ ಹೋದರು, ಅದಾದಮೇಲೆ ನೀಟಾಗಿ ಕಸ ಎಲ್ಲ ಗುಡಿಸಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಸೊ ಮಷಿನ್ಗೆಲ್ಲನೂ ಹಾಕಿದೆ. ನನಗೇನು ಅಂದರೆ ಈ ಶರ್ಟ್ಗಳನ್ನೆಲ್ಲ ಪಾಕೆಟೆಲ್ಲ ತೆಗೆದಲೆ ಅಥವಾ ಏನು ಈ ಥರ ಕ್ಲೀನ್ ಮಾಡ್ದಲೆ ಹಂಗೇನಾದರೂ ಇಟ್ಬಿಟ್ಟಿದ್ರೆ ನನಗೆ ಅದೆಲ್ಲ ಬಿಡಿಸಿ ಹಾಕೋಕ್ಕೆ ನಂಗೆ ಕೋಪ ಬರುತ್ತೆ. ನೀಟಾಗಿ ಹೆಂಗೆ ಬಿಚ್ಚಬೇಕೋ ಹಂಗೆ ಬಿಚ್ಚಿ ಇಡಬೇಕು. ಎಷ್ಟು ಸಲ ಹೇಳಿದ್ರೂ ಹಿಂಗೆ ಮಾಡ್ತಾರೆ. ಎಲ್ಲಾನು ಕೂಡ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೋತಾ ಇದ್ದೆ. ಬಟ್ ಆಮೇಲೆ ಅನ್ನಿಸ್ತು ಬೇಡ, ಪಾರ್ಸಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈಗಲೇ ಕೂತ್ಕೊಬಿಟ್ಟಿದ್ದೀರಿ. ಸಾರಿ. ಫೇಸ್ ವಾಶ್ ಇಲ್ಲೂ ಮಾಡಿಲ್ಲ, ಬ್ರಷ್ ಮಾಡಿಕೊಂಡು ತಿಂಡಿ ತಿಂದಿದ್ದೀನಿ. ಸೊ ಪಾರ್ಸಲ್ಸ್ ಎಲ್ಲ ಓಪನ್ ಮಾಡಿಬಿಡೋಣ, ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು
ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 ಪಾರ್ಸಲ್ಸ್ ಇದೆ. ಸೊ 8 ವಿಡಿಯೋಸ್ ಆಗ್ತಿತ್ತು ನನಗೆ ಇನ್ಸ್ಟಾಗ್ರಾಮ್ಗೆ. ಬಟ್ ನೋಡೋಣ, ಅದಾದ್ಮೇಲೆ ಅವ್ರು ಅದಕ್ಕೆ ಅಂತಲೇ ಬೇರೆ ರೀತಿ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡಿಬಿಡ್ತೀನಿ. ಸೊ ಏಕೆ ಅಂತಂದರೆ ಏನಾದರೂ ಡ್ಯಾಮೇಜ್ ಪೀಸ್ ಏನಾದರೂ ಆಗಿದ್ರೆ ರಿಟರ್ನ್ ಹಾಕೋದಕ್ಕೆ ಈಸಿ ಆಗಲಿ ಅಂತ ಈ ಪಾರ್ಸಲ್ಸ್ ಎಲ್ಲ ಬಂದು ಆಲ್ಮೋಸ್ಟ್ 5 ಡೇಸ್ ಆಗ್ತಾ ಇದೆ. ಇವಾಗ ಒಂದೆರಡು ಇಸ್ಕೊಂಬಂದಿದ್ದೀನಿ. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟು. ಆ್ಯಂಡ್ ಇದೆಲ್ಲನೂ ಕೂಡ ಹಬ್ಬಕ್ಕೆ ಅಂತಲೇ ನಾನು ತರಿಸಿರೋದು. ನೋಡೋಣ ಹೇಗಾಗುತ್ತೆ ಹಬ್ಬ ಈ ವರ್ಷ ಅಂತ. ನಿಮಗೂ ಹೆಲ್ಪ್ ಆಗುತ್ತೆ. ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲನೂ ಹೇಳೋಕ್ಕೂ ಮುಂಚೆನೇ ಹೇಳ್ಬಿಡ್ತೀನಿ, ನಾನು ಆರ್ಡರ್ ಮಾಡ್ದಾಗಿರೋ ಪ್ರೈಸೇನೆ ಎಲ್ಲ ಟೈಮಲ್ಲೂ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಯಾವಾಗ ಪರ್ಚೇಸ್ ಜಾಸ್ತಿ ಆಗುತ್ತೆ ಆವಾಗ ಅದ್ರ ಪ್ರೈಸ್ನ ಜಾಸ್ತಿ ಮಾಡ್ತಾರೆ ಅವರು. ಸೊ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ಓಕೆನಾ. ಇದು ಫಸ್ಟ್ ಪಾರ್ಸಲ್ಲು. ಐ ಥಿಂಕ್ ಇದು ಯಾವುದೋ ಡಬ್ಬ ಅನಿಸುತ್ತೆ. ವಾಯ್ಸ್ ಕೇಳಿಸ್ತಿದೆ. ನಾನು ನೆನ್ನೆ ನೈಟ್ ಸಂಜೆ ಸ್ನಾನ ಮಾಡಿದ್ದು, ತಲೆಗೆ ಆರಿಲ್ಲ, ಅದಕ್ಕೆ ಕೂದಲು ಬಿಟ್ಟಿದ್ದೀನಿ ಆರಲಿ ಅಂದ್ಬಿಟ್ಟು. ತುಂಬ ತ್ಯಾವ ಇದೆ. ಮತ್ತು ಇವತ್ತು ಹೋಗಿ ಸ್ವಲ್ಪ ಟವಲ್ಗಳೆಲ್ಲ ತರಬೇಕಾಗಿತ್ತು ಹೊಸದು. ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಇವಾಗ ಈ ಮನೆಯಲ್ಲಿ ಒಂದು 3 ರಿಂದ 4 ಟವಲ್ ಇದೆಯೋ ಅಷ್ಟೇ, ಯಾವುದು ಕೈಗೆ ಸಿಗ್ತಾ ಇಲ್ಲ ನಮಗೆ. ಅದಕ್ಕೇನೆ ನೋಡೋಣ. ಓಕೆ, ಇದು ಬಂದು ಬಾಕ್ಸು, ಓಕೆನಾ. ನಾನು ಎಲ್ಲಾನು ಓಪನ್ ಮಾಡಿ ತೋರಿಸಲ್ಲ, ಯಾವ ಡಿಸೈನಲ್ಲಿ ತರಿಸಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಈ ಥರ ಬಾಕ್ಸ್ ಇದು. ಸೊ ಈ ರೀತಿ ಬರುತ್ತೆ. ಆ್ಯಂಡ್ ನಿಮಗಿದು ಪ್ಯಾಕ್ ಆಫ್ 6 ಬೇಕು ಅಂದರೆ 6 ಸಿಗುತ್ತೆ, 5 ಬೇಕು ಅಂದರೆ 5 ಸಿಗುತ್ತೆ, ಡಿಪೆಂಡ್ಸು. ಸೊ ನಾನು ಸ್ಕ್ವಯರ್ದು ಒಂದು, ರೌಂಡ್ ಒಂದು, ಮತ್ತು ಈ ಥರ ಅದು ಸ್ವಲ್ಪ ಬೇರೆ ಥರ, ಇದು ಬೇರೆ ಡಿಸೈನು ಕಾಣಿಸ್ತಿದೆ ಅಂತ ಅನಿಸುತ್ತೆ, ಓಕೆನಾ. ಈ 2 ಥರ ತರಿಸಿದ್ದೀನಿ. ನಾವಿದಕ್ಕೆ ಲೈಕ್ ಡ್ರೈ ಫ್ರೂಟ್ಸ್ ಹಾಕಿ ಆದರೂ ಕೊಡ್ಬೋದು, ಏನಾದರೂ ಒಂದು ಮಾಡ್ಬೋದು. ಏನು ಮಾಡ್ತೀನಿ ಏನು ಅನ್ನೋದು ಒಂದು ಪ್ಯಾಕ್ ಮಾಡ್ತೀನಲ್ಲ ಅವತ್ತಿನ ದಿನಕ್ಕೆ, ಅದೊಂದು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ನಾನು ಹೇಗೆ ಕೊಟ್ಟೆ ಅಂತ ಅಂದ್ಬಿಟ್ಟು. ಸೊ ಇದು ಆ ರೀತಿ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ಇದು 2 ಥರ ತರಿಸಿರೋದು. ನೋಡೋಣ, ಚೆನ್ನಾಗಿದೆ. ಹಂಗೆ ಪ್ಯಾಕ್ ಮಾಡಿ ಇಟ್ಬಿಡೋಣ, ಬಿಕಾಸ್ ಆ ಮನೆಗೆ ಎಲ್ಲಾನು ಎತ್ಕೊಂಡು ಹೋಗ್ಬೇಕಲ್ಲ, ಡಬ್ಬಿಗೆ ಸಮೇತ ಎತ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಹಿಂಸೆ ಆಗ್ಬಿಡುತ್ತೆ. ಇದು ಒಂದು. ದೆನ್ ನೆಕ್ಸ್ಟ್ ಅದೇ ಥರದ್ದೇ ಅನಿಸುತ್ತೆ. ಇದು ಸೌಂಡ್ ಬರ್ತಾ ಇದೆ, ಓಪನ್ ಮಾಡೋಣ. ಎಸ್, ಇದು ಕೂಡ ಅದೇ ಥರ. ಈ ಥರ ರ್ಯಾಪ್ ಮಾಡಿರೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನಾನು ಇದೆರಡನ್ನೂ ಕೂಡ ಮೀಶೋಲಿ ತಗೊಂಡಿದ್ದು ಅಂತ ಅನಿಸುತ್ತೆ. ಪ್ಯಾಕೇಜಿಂಗ್ ನೋಡಿದ್ರೆ ಮೀಶೋ ಅಲ್ಲ, ಅಮೆಝಾನ್ ಅನಿಸುತ್ತೆ. ನಾನು ಯಾವಾಗ ಆರ್ಡರ್ ಮಾಡಿದ್ದೆ ಅದಾದ್ಮೇಲೆ ಸೇಲ್ ನಡೀತು. ನಂಗೆ ಅದೊಂದು ಸ್ವಲ್ಪ ಬೇಜಾರಾಯಿತು, ನನಗೆ ಇನ್ನೂ ಕಮ್ಮಿಗೆ ಸಿಗ್ತಾ ಇತ್ತು ಅಂತ. ನೋಡೋಣ ಏನಾಗುತ್ತೆ ಅಂತ. ಇದು ಓಪನ್ ಆಗ್ತಾ ಇಲ್ಲ, ಉಗುರೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕತ್ರಿ ಇದ್ರೂ ಉಗುರು ಬೇಕು ಅಂತೀಯಲ್ಲಮ್ಮ ಅಂತ ಅನ್ಕೋತೀರಾ. ಎಸ್, ಇದೂ ಅದೇ. ಇದನ್ನು ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಓಕೆ, ಸಿ, ಇದು ಕೂಡ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ, ಕಲರ್ಸ್ ಮಾತ್ರ ಡಿಫ್ರೆಂಟಾಗಿ ಬಂದಿದೆ ಅಷ್ಟೆ. ಪ್ರಾಡಕ್ಟ್ 2. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಪ್ಯಾಕ್ ಆಫ್ 6 ಬರುತ್ತೆ. ಒಂದೊಂದರಲ್ಲಿ 5 ಇರುತ್ತೆ, ಒಂದೊಂದರಲ್ಲಿ 6 ಇರುತ್ತೆ. ಸೊ ನೀವು ನೋಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದೆ. ಗೌರಿ ಪೂಜೆ ಮಾಡಿಸಿದ್ವಿ ನಾವು, ಅದು ನನಗಿತ್ತು ಮಾಡಿಸ್ಬೇಕು ಅಂತ. ಸೊ ಗೌರಿ ಪೂಜೆ ಎಲ್ಲ ಮಾಡಿ 5 ನನ್ನ ಕೈಲಿ ಏನಾಗುತ್ತೆ ಅಷ್ಟನ್ನ ನಾನು ಪ್ಲ್ಯಾನ್ ಮಾಡಿದ್ದೆ ಆಗ ಮದುವೆ ಟೈಮಲ್ಲಿ.
ಸೊ ಅದಾದಮೇಲೆ ನಾನು ಮತ್ತೆ ಗೌರಿ ಪೂಜೆ ಮಾಡಿಲ್ಲ. ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತೀವಲ್ಲ ಅಷ್ಟೇ, ಬಾಗ್ನ ಥರ ಏನೂ ಮಾಡಿಸಿರ್ಲಿಲ್ಲ. ಸೊ ಅದಕ್ಕೆ ಈ ಇದರಲ್ಲಿ ವರಮಹಾಲಕ್ಷ್ಮಿಲಿ ರಿಟರ್ನ್ ಗಿಫ್ಟ್ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಒಂದು ಕತ್ರಿ ಚೆನ್ನಾಗಿಲ್ಲ ಗೈಸ್. ಸೊ ಓಕೆ, ಇದು ಬಂದು ಸ್ಕ್ರೀನ್ ಕ್ವಾಲಿಟಿ ತುಂಬ ಸಖತ್ತಾಗಿದೆ ಗುರು. ನಾನು ಇನ್ನೂ ಓಪನ್ನೇ ಮಾಡಿಲ್ಲ, ಅದು ವೆಯ್ಟ್ ಅಲ್ಲೇ ಗೊತ್ತಾಗ್ತಾ ಇದೆ ನನಗೆ. ಇದು ಓಪನ್ ಮಾಡಿ ಹಾಗೆ ಇಟ್ಬಿಡ್ಬೇಕು. ಓಕೆ, ನಾನು ಇಲ್ಲೆಲ್ಲಾದ್ರೂ ಫೋಟೋ ಹಾಕ್ತೀನಿ ಇದನ್ನ ನಾವು ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಸಿ, ಇದು ಬ್ಯಾಕ್ ಡ್ರಾಪು. ಇಲ್ಲೇ ಫೋಟೋ ಕೊಟ್ಟಿದಾರಲ್ಲ, ನಾನು ಮರೆತೇ ಹೋದೆ. ಸಿ, ಈ ರೀತಿ ಇದೆ ಇದು. ಓಕೆನಾ? ಯಾವ ರೀತಿ ಡೆಕೋರೇಷನ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಕ್ರೀನ್ ಮಾತ್ರ ಸೀರಿಯಸ್ಲಿ ಸಖತ್ತಾಗಿದೆ. ಅಂಡ್ ಓಕೆ, ಇಲ್ಲಿ ನೀವು ಎರಡು ಕಡೆ ಇಲ್ಲ, ಒಂದು ಕಡೆಗೆ ಈ ರೀತಿ ಕೊಟ್ಟಿದ್ದಾರೆ. ನಾನು ಓಪನ್ ಮಾಡಿಬಿಟ್ರೆ ನೀಟಾಗಿ ಕೋಲ್ ಬರುತ್ತಲ್ಲ ಅದಕ್ಕೆ ಹಾಕೊಳ್ಳೋದು. ಓಕೆನಾ? ಆ ಕಡೆ ಈ ಕಡೆ ಸ್ಟ್ಯಾಂಡ್ ಬರುತ್ತಲ್ಲ ಆ ಥರ ಕೊಟ್ಕೊಂಡು ಹಾಕೋಬೋದು ನೀವು. ಸಿ, ಚಂದ ಇದೆ ಗೈಸ್, ತೋರಿಸ್ಬಿಡ್ತೀನಿ ರೀ. ನಿಜ ಸಖತ್ತಾಗಿದೆ, ಸೂಪರ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಇನ್ನೂ ವರ್ತ್ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ, ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದೊಂದಕ್ಕೆ ಎಲ್ಲ ಬೇರೆ ಏನಾದರೂ ಫಂಕ್ಷನ್ಸ್ಗಳನ್ನ ಮಾಡಿದ್ರು ಸ್ವಿಚ್ ಮಾಡ್ಕೋಬೋದಲ್ಲ ನಾವು. ಸೊ ಆಮೇಲೆ ಮಡ್ಚ್ಕೋತೀನಿ. ಪ್ರಾಡಕ್ಟ್ 4 ಇದು ಮಾಡಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಅಂತಾರೆ ನಾನು ನಿಮ್ಗೇನು ಹೇಳಿ. ನಾನು ಡ್ರೆಸ್ ಆರ್ಡರೇ ಮಾಡಿಲ್ಲ ಗೈಸ್. ಶ್ರುತಿ ಅಮ್ಮ, ಸಾರಿ, ದಿಸ್ ಇಸ್ ನಾಟ್ ಮೈನ್. ನಾನು ಓಪನ್ ಮಾಡಿಬಿಟ್ಟೆ. ನಾನು ಪೇ ಮಾಡಿದ್ದೀನಿ ಅನ್ಸುತ್ತೆ ಹಾಗಿದ್ರೆ. ಓ ಗಾಡ್. ಒಟ್ನಲ್ಲಿ ಇದು ನಮ್ಮ ಬಿಲ್ಡಿಂಗ್ ಅವ್ರದ್ದೇನೆ, ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಇವಾಗ ಓಪನ್ ಮಾಡಿದೆ, ನೋಡಿದ್ರೆ ಡ್ರೆಸ್ ಇದೆ. ನಾನು ಆರ್ಡ್ರೇ ಮಾಡಿರಲಿಲ್ಲ. ಆಮೇಲೆ ಹೆಸರು ನೋಡ್ತಾ ಇದ್ದೀನಿ, ನಂದಲ್ಲ. ನಾನು ಯಾವತ್ತೂ ಈ ರೀತಿ ಎಡವಟ್ಟು ಕೆಲಸ ಮಾಡಿಲ್ಲ. ನೋಡಿದ್ರೆ ಇವತ್ತು ಹಿಂಗಾಗಿದೆ. ಮೇ ಬಿ ಇದು ಅಮೆಝಾನ್ದು. ಎಸ್, ಇದು ಅಮೆಝಾನೇ. ಏನಿದೆ ನೋಡೋಣ. ಫ್ಲವರು ಆರ್ಡರ್ ಮಾಡಿದ್ದೆ. ಸೊ ಪ್ಯಾಕ್ ಆಫ್ 6 ಇದೆ. ಚಂದ ಇದೆ, ನೀಟಾಗಿ ಇದನ್ನೆಲ್ಲ ನೀವು ಇದು ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಸೊ ಹಿಂಗೆ ಮಾಡಿದಾಗ ಅದು ಸ್ವಲ್ಪ ಹರಡುತ್ತೆ, ಯಾಕೆಂದರೆ ಇದರಲ್ಲಿ ಎಲ್ಲಾನು ಮೇಲೆ ಹೋಗ್ಬಿಟ್ಟಿರುತ್ತೆ. ಅವಾಗ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಬರುತ್ತೆ. ನೀವು ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೋಬೋದು. ಕೆಳಗಡೆ ಕಮಲ ಇದೆ. ಸೊ ಇದು ಈ ಪ್ರಾಡಕ್ಟ್. ಹೆಸರು ನೋಡ್ಬಿಟ್ಟು ಓಪನ್ ಮಾಡಬೇಕು ಅವರು. ಸುಮ್ಮನೆ ಏನಿದೆ? ಓಕೆ, ಜ್ಯುವೆಲ್ರಿ ಯಾವುದೋ ಬಂದಿದೆ. ಓ ಕ್ಯೂಟ್. ಎಕ್ಸಿಬಿಷನ್ ಸ್ಯಾರಿದು ಹೋಗಿದ್ದೆ ಅಲ್ಲ, ಅಲ್ಲೇ ಈ ಓಲೆ ತಗೊಂಡಿದ್ದು ನಾನು. ಪಂಚಲೋಹದ್ದು ಅಂದ್ಬಿಟ್ಟು ಹೇಳ್ತಾ ಇದ್ರು, ಇರ್ಲಿ ಅಂದ್ಬಿಟ್ಟು ತಗೊಂಡೆ. ಅಲ್ಲೇ ಹಾಕಿ ನೋಡ್ಬೇಕಿತ್ತು ನಾನು. ಸ್ವಲ್ಪ ದಪ್ಪನೇ ಆಯ್ತು ಅಂತ ಅನ್ನಿಸ್ತು ನನಗೆ. ಇಯರಿಂಗ್ ತಗೊಂಡಿದ್ದೇನೆ, ಚೆನ್ನಾಗಿದೆ. ಬೇರೆ ಬೇರೆ ಡ್ರೆಸ್ಸಿಗೆ ಬೇರೆ ಬೇರೆ ತರ ಹಾಕೋಣ ಅಂದ್ಬಿಟ್ಟು ಒಂದಷ್ಟು ತರಿಸ್ದೆ. ಅಂದಿವೆ ಇದೆ ಇದು ಅಂತ ಅನ್ಕೊಂಡೆ. ಇಷ್ಟೊಂದು ಪ್ರೀಮಿಯಂ ಕ್ವಾಲಿಟಿ ಇದೆಯಾ? ಓ ಮೈ ಗಾಡ್, ಸೀರಿಯಸ್ಲಿ ಗೈಸ್. ಓ ಸೂಪರ್. ನಿಜ ಹೇಳ್ತಾ ಇದ್ದೀನಿ, ಸಖತ್ತಾಗಿದೆ ಗುರು. ಸೂಪರ್ ಆಗಿದೆ ಮಾತ್ರ. ಏನು ಮಸ್ತಾಗಿದೆ. ಹೆಂಗ್ ಕಾಣಿಸ್ತಿದೆ ನೋಡಿ, ಡಿಸೈನ್ ನೋಡಿ ಏನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ. ಚೆನ್ನಾಗಿದೆ.
ಇಷ್ಟ ಆಯಿತು. ಕ್ಯೂಟ್. ಈ ಸಲ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಅಲ್ಲ, ಅದಕ್ಕೆ ಎಲ್ಲಿಗೆ ನಿಲ್ಸಿದ್ದೆ ಅನ್ನೋದು ಮರ್ತೋಯ್ತು. ಓಕೆ, ಜ್ಯುವೆಲ್ರಿದು ಮಾತಾಡ್ತಾ ಇದ್ದೆ. ಎಷ್ಟು ಕ್ವಾಲಿಟಿಯಾಗಿ ಇದೆ ಜ್ಯುವೆಲ್ರಿ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ನೋಡ್ತಾ ಇದ್ದರೆ ಪ್ರೀಮಿಯಮ್ ಆಗಿದೆ, ಸೀರಿಯಸ್ ಆಗಿ ಹೇಳ್ತೀನಿ. ಸಖತ್ತಾಗಿದೆ, ನನಗಿಷ್ಟ ಆಯಿತು. ಆ್ಯಂಡ್ ಅನ್ಕೋತಾ ಇದ್ದೀನಿ ಇದೇ ಥರ ಡಿಫ್ರೆಂಟಾಗಿ ಏನಾದರೂ ತರಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಸೊ ಅದಾದಮೇಲೆ ಓಕೆ, ಇದು ಪರ್ಸ್ಗಳು. ಸೊ ಇದರಲ್ಲಿ ಪ್ಯಾಕ್ ಆಫ್ 12 ಏನೋ ಇದೆ ಅನ್ಸುತ್ತೆ. ಇದು ಕಂಪ್ಲೀಟಾಗಿ ಈ ಜ್ಯೂಟ್ ಥರದ್ದು. ರಿಟರ್ನ್ ಗಿಫ್ಟಿಗೆ ಏರ್ ಮಾಡಿಸಿದ್ದು ಅಂತ ಅನ್ನಿಸ್ತು. ಏನೋ ಚಿಣ್ಮಿಣ ಥರ ಕೊಡೋದ್ರ ಬದಲು ಈ ಥರ ಕೊಟ್ಟರೆ ಯೂಸ್ ಆಗುತ್ತೆ ಅವರಿಗೆ ಅಂತ ಅನ್ನಿಸ್ತು ನನಗೆ. ಆರಾಮಾಗಿ ಯೂಸ್ ಮಾಡ್ಬೋದು. ಪಾಕೆಟ್ ಸೀರಿಯಸ್ ಆಗಿ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಒಂದು ಜಿಪ್ ಬರುತ್ತೆ, ಈ ಕಡೆನೂ ಒಂದು ಜಿಪ್ ಇದೆ. ಸೊ ಇವಾಗೆಲ್ಲ ಬಸ್ ಫ್ರೀ ಇರೋದಕ್ಕೆ ಈ ಥರ ಪೌಚಲ್ಲಿ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಕ್ಯಾಶ್ ಇಟ್ಕೊಂಡು ಆರಾಮಾಗಿ ಈಗ ಇಟ್ಕೊಂಡು ಹೋಗ್ಬೋದು. ಸೊ ಈ ಥರನೂ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಸಿ, ನೋಡೋಣ ಏನು ಮಾಡ್ತೀನಿ ಅವತ್ತಿನ ದಿನಕ್ಕೆ ಅಂತ. ಸೊ ಇದು ಪ್ಯಾಕ್ ಆಫ್ 12 ತೊಗೊಂಡಿದ್ದೀನಿ ನಾನು. ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ, ನೀವು ಚೆಕ್ ಮಾಡಬೇಕಷ್ಟೆ. ನಾನು ಎಲ್ಲನೂ ಕೂಡ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲ ಲಿಂಕನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನದ ಮೀಲ್ ಪ್ರಿಪೇರ್ ಆಗಬೇಕಲ್ವಾ, ಸೊ ಅದಕ್ಕೆ ಹೋಗಿ ಅಡುಗೆ ಮಾಡ್ಕೊಳ್ಳೋಣ, ತಿನ್ನೋಣ ಅಷ್ಟೇ. ದಿನ ಮುಗ್ದೇ ಹೋಯ್ತಲ್ಲ ಗೈಸ್ ನಂದು. ಅರ್ಧ ದಿನ ಹಾಸ್ಪಿಟಲಿಗೆ ಹೋಗ್ಬೇಕಿತ್ತು ನಾನು. ಡಾಕ್ಟರ್ ಇನ್ನೂ ಫೋನ್ ಮಾಡಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಮತ್ತೆ ಸಿಗ್ತೀನಿ.